Hi, hello, namaste. Welcome back to my Mamta NPM YouTube channel. ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ದೆನ್ ಇವತ್ತು ಮಾರ್ನಿಂಗ್ ನನ್ನ ಹಸ್ಬೆಂಡ್ ವಾಕಿಂಗ್ ಹೋಗುವಾಗ ಅಲ್ಲಿ ನವಿಲ್ ಕಾಣಿಸ್ತಾ ಇತ್ತಂತೆ. ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೆ ತುಂಬ ಇಷ್ಟ ಇದನ್ನ ನೋಡೋಕ್ಕೆ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಾವು ಅದೇ ಥರ ನೋಡ್ಬೇಕಂತ ಹೋದಾಗೆಲ್ಲ ಸಿಕ್ಕದೇ ಇಲ್ಲ. ಬಟ್ ನನ್ನ ಹಸ್ಬೆಂಡ್ಗೆ ಜಾಸ್ತಿ ಸಿಕ್ಕತ್ತೆ. ಸೊ ಅವ್ರು ಎಲ್ಲೇ ನೋಡಿದ್ರು ವಿಡಿಯೋ ಮಾಡ್ಕೊಂಡು ಬರ್ತಾರೆ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೋ ಸ್ವಲ್ಪ ಟಯರ್ಡ್ ಅನಿಸ್ತಾ ಇತ್ತು, ಮಲಗ್ಬಿಟ್ಟಿದ್ದೆ. ಸೊ ನಾನು ಎದ್ದೇಳೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಮನೆಗೆ CC ಕ್ಯಾಮ್ರಾ ಹಾಕ್ತಾ ಇದ್ರು. ನಮ್ಮ ಅಂಗಡಿಲಿ ಏನೇನೆಲ್ಲ ವರ್ಕ್ ನಡೀತಾ ಇತ್ತು ಅಂತ ನಾನು ಸಪ್ರೇಟ್ ಬ್ಲಾಗ್ ಮಾಡಿ ಹಾಕ್ತೀನಿ. ಇವತ್ತು ಸದ್ಯಕ್ಕೆ CC ಕ್ಯಾಮ್ರಾ ವರ್ಕ್ ಬಗ್ಗೆ ಅಷ್ಟೇ ಹೇಳ್ತಿದ್ದೀನಿ. ಯಾಕಂದ್ರೆ ನಮ್ಮ ಮನೆಗೆ ಹಾಕ್ತಾ ಇದ್ದಾರೆ ಇವತ್ತು. ಅಂಗಡಿಗೆ ಮತ್ತೆ ಮನೆಗೆ ಎರಡು ಕಡೆ ಹಾಕ್ತಾ ಇದ್ರು. ಸೊ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಫಿಟ್ ಮಾಡ್ತಾ ಇದ್ದೀರಾ? ಕ್ರಿಂಪಿಂಗ್ ಕ್ರಿಂಪಾ? ಕ್ರಿಂಪಿಂಗ್ ಅಂದರೆ ಕನೆಕ್ಟರ್ ಆಗ್ತದೆ. ಹಾಂ, ಕನೆಕ್ಟ್ರಾ? IP ಕ್ಯಾಮ್ರಾಗಳಿಗೆ ಕನೆಕ್ಟರ್ ಆಗ್ತೀವಿ. ಆಚೆ ಪಡಿತ ಕನೆಕ್ಟ್ ಹಾಕಿದ್ರೆ ಕ್ಯಾಮ್ರಾಗಳು ವರ್ಕ್ ಆಗೋದು. ಹೌದಾ? ಈ ಕನೆಕ್ಟರಿಂದ ಇದೆಲ್ಲ ವರ್ಕ್ ಆಗೋದು. ಹಾಂ ಹಾಂ. ಇದು ಸಪ್ರೇಟ್ ಪೇ ಮಾಡಬೇಕಾ ಇದಕ್ಕೆ? ಇದೆಲ್ಲ ಪ್ಯಾಕೇಜಲ್ಲಿ ಎಲ್ಲವೂ ಬಂದಿರುತ್ತೆ. ಇಲ್ಲ ಸಪ್ರೇಟಾಗಿ ಹಾಕ್ಸಂಥದ್ದು ಎಲ್ಲ ಪ್ರತಿಯೊಂದಕ್ಕೂ ಬಿಲ್ ಹಾಕ್ಕೊಡ್ತೀವಿ. ಅದು ಪೇ ಮಾಡಬೇಕು. ಇವಾಗ ಒಂದು ಶಾಪ್ಗೆ ಒಂದು 4 ಕ್ಯಾಮ್ರಾ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ಎಷ್ಟು ದಿನ ಬೇಕಾಗುತ್ತೆ ನಿಮಗೆ ಅದು ಹಾಕೋಕ್ಕೆ? ಒಂದಿನ ಸಾಕು. ಇದು ವೈರೆಲ್ಲ ಹೇಳ್ಕೊಂಡು ಕ್ಯಾಮ್ರಾ ಎಲ್ಲ ಒಂದೇ ದಿನಕ್ಕೆ ಹಾಕ್ಬಿಡ್ತೀರಾ? ನಾವು ಶಾಪ್ ಹೆಂಗಿರುತ್ತೆ ಹಂಗೆ. ಅಂದರೆ ಶಾಪಲ್ಲಿ ಜಾಗ ಇರುತ್ತೆ, ಏನೂ ಸಮಸ್ಯೆ ಎಲ್ಲ, ಬೇಗ ಹಾಕ್ಬೋದು ಅಂದರೆ ಹಾಕ್ತೀವಿ. ಅವರೆಲ್ಲ ಜಾಗ ಎಲ್ಲ ಮಾಡ್ಕೊಡ್ಬೇಕು ಅಂದರೆ ಅವರೆಲ್ಲ ಜಾಗ ಮಾಡ್ಕೊಂಡು ಕರೆದ್ರೆ ಆಮೇಲೆ ಹಾಕ್ಕೊಡ್ತೀವಿ. ಇದು ವೈರಿಂಗ್ ಕೆಲಸ, ಕ್ಯಾಮ್ರಾ ಕೆಲಸ ಎಲ್ಲನೂ ನೀವೇ ಮಾಡ್ಕೊಳ್ಳೋದಾ? ಕೆಲವು ಸರಿ ವೈರಿಂಗ್ಗೆ ಹುಡುಗರು ಬರ್ತಾರೆ ಎಕ್ಸ್ಟ್ರಾ. ಇನ್ನು ಕೆಲವು ಕಡೆ ನಾವೇ ಮಾಡ್ಕೊತೀವಿ. ಅಂದರೆ ಕಡಿಮೆ ಕ್ಯಾಮ್ರಾಸ್ ಇದ್ದರೆ ನೀವೇ ಹೇಳ್ಕೊತೀರಾ? ಕಡಿಮೆ ಏರಿಯಾ ಇತ್ತು ಅಂದರೆ ಮತ್ತೆ ಬೇರೆ ವರ್ಕ್ ಇಲ್ಲ ಅಂದರೆ ನಾವೇ ಹೋಗಿ ಮಾಡ್ಕೊತೀವಿ. ಇಲ್ಲಾಂದ್ರೆ ವೈರಿಂಗ್ಗೆ ಹುಡುಗರು ಕಳಿಸಿರ್ತೀವಿ, ಇನ್ಸ್ಟಾಲೇಷನ್ ನಾವು ಹೋಗ್ತೀವಿ. ಇವಾಗ ಅವರೇ ಎಲ್ಲ ಯಾರ ಕೈಲಾದರೂ ಮಾಡಿಸಿರ್ತಾರೆ ಅಂತ ಅಂದ್ಕೊಳ್ಳಿ. ಬರೀ ಇನ್ಸ್ಟಾಲೇಷನ್ಗೆ ಅಂತಂದರೆ ಅದಕ್ಕೂ ಹೋಗ್ತೀರಾ ಅಥವಾ ಇಲ್ಲ ಪೂರ್ತಿ ಬರೀ ಇನ್ಸ್ಟಾಲೇಷನ್ಗೆ ಹೋಗ್ತೀವಿ? ಅವರೇ ಕ್ಯಾಮ್ರಾ ತಂದು ಅವರೇ ಎಲ್ಲ ಹಾಕ್ಸಿದ್ರೆ ಜಸ್ಟ್ ಇನ್ಸ್ಟಾಲೇಷನ್ ಅಂತನಾ? ಕೆಲವು ಕಡೆ ಕ್ಯಾಮ್ರಾ ತರಿಸಿ ಫಿಟ್ ಮಾಡಿಸಿರ್ತಾರೆ, ವರ್ಕ್ ಆಗ್ತಿರಲ್ಲ ಕ್ಯಾಮ್ರಾಗಳು, ಇನ್ಸ್ಟಾಲ್ ಆಗಿರಲ್ಲ ಪ್ರಾಪರಾಗಿ. ಹಾಗೆಲ್ಲ ಇದ್ದಾಗ ಹೋಗಿ ಏನು ಪ್ರಾಬ್ಲಮ್ ಇದೆ ನೋಡ್ಬಿಟ್ಟು ಮಾಡ್ಕೊಡ್ತೀವಿ. ಗೈಸ್, ಫಿಶ್ ಟ್ಯಾಂಕ್ಗೆ ಅಂತ ತರಿಸಿದ್ದಾರೆ. ಇನ್ನು ಶಾಪ್ ಸ್ಟಾರ್ಟ್ ಆಗಿಲ್ವಲ್ಲ, ಸೊ ಇನ್ನು ಫಿಶಸ್ ಏನೂ ತಂದಿಲ್ಲ. ಎಲ್ಲನೂ ಆಲ್ಟರ್ ಆದಮೇಲೆ ಒಂದು ಸರಿ ಶಾಪ್ ಟೂರ್ ಮಾಡಿ ತೋರಿಸ್ತೀನಿ. ಈಗ ನಮ್ಮ ಶಾಪ್ಗೆ ಎಷ್ಟು ಕ್ಯಾಮ್ರಾ ಹಾಕ್ತಿದ್ದೀರಾ? 8 ಕ್ಯಾಮ್ರಾ. ಅಲ್ಲಿಗೆ ಶಾಪ್ ಲೆಕ್ಕದಲ್ಲಿ 6 ಇದೆ, ಮನೆ ಲೆಕ್ಕದಲ್ಲಿ 2 ಇದೆ. ಮತ್ತು ಇದು ಬರೀ ಸಿಸ್ಟಮಲ್ಲಿ ನೋಡ್ಬೋದಾ ಅಥವಾ ಮೊಬೈಲ್ಗೂ ಹಾಕೋ? ಮೊಬೈಲು, ಸಿಸ್ಟಮ್ಮು, ಮಾನಿಟ್ರು ಎಲ್ಲದನ್ನು ನೋಡ್ಬೋದು. ಬನ್ನಿ ಊಟ ಮಾಡ್ಕೊಂಡು ಬಂದು ನೆಕ್ಸ್ಟ್ ಕಂಟಿನ್ಯೂ ಮಾಡೋರಂತೆ. ಮುಗೀತಿದ್ದು ಒಂದು ಕ್ರೀಮ್ ಪಾತ್ರೆ ಎಲ್ಲ ಆಯಿತು. ನೆಕ್ಸ್ಟ್ ಕ್ಯಾಮ್ರಾ ಹಾಕೋದಷ್ಟೇನಾ? ಸರಿ, ಹಂಗಿದ್ರೆ ಊಟ ಮಾಡ್ಕೊಂಡು ಬಂದು ಹಾಕೋರಿ. ಯಾವ ಥರ ಕ್ಯಾಮ್ರಾ ಇದು? ಏನು ಸ್ಪೆಷಾಲಿಟಿ ಇದ್ದು? ಸೈರನ್ ಇರುತ್ತೆ, ಮೋಷನ್ ಸೆನ್ಸರ್ ಇರುತ್ತೆ, ಮತ್ತೆ ಮೋಷನ್ ಸೆನ್ಸರ್ದು ಅಲಾರಾಮ್ ಇರುತ್ತೆ, LED ಇರುತ್ತೆ, ಕಲರ್ LED ಇರುತ್ತೆ. ಯಾರಾದ್ರೂ ಬಂತು ಅಂದ್ರೆ ಡಿಟೆಕ್ಟ್ ಆಗಿ ಸೈರನ್ ಆನ್ ಆಗುತ್ತೆ. ಅಂದ್ರೆ ನಾವೇ ಓಡಾಡಿದ್ರು ಅದು ನಾವ್ ಇಲ್ಲೇ ಇರುವಾಗ ಸೈರನ್ ಆನ್ ಮಾಡ್ಬಿಟ್ಟು ಹೋಗ್ಬೋದು, ನಾವ್ ಇರುವಾಗ ಆಫ್ ಮಾಡ್ಕೋಬೇಕು. ಆಫ್ ಅಂಡ್ ಆನ್ ಮಾಡ್ಕೋಬೇಕಾ? IP ಕ್ಯಾಮ್ರಾ ಇದು HD ಕ್ಯಾಮ್ರಾಗಿಂತ ಕ್ಲಾರಿಟಿ ಬರುತ್ತೆ. ಇದು ಸಿಂಗಲ್ ಡೈರೆಕ್ಷನ್ ಇಲ್ಲ ಅಂದ್ರೆ ರೊಟೇಟ್ ಆಗ್ತಾ ಇರುತ್ತಾ? ರೊಟೇಟ್ ಆಗಲ್ಲ. ಇದನ್ನ ನೀವು ಹೊರಗಡೆ ಬೇರೆಯವ್ರಿಗೆ ಹಾಕೊಡ್ತೀನಿ ಅಂತಂದ್ರೆ ಯಾವ ತರ ಅದು ಪ್ಯಾಕೇಜ್ ಅಥವಾ? ಪ್ಯಾಕೇಜ್ ಇರುತ್ತೆ, ಅದು ಕ್ಯಾಮ್ರಾ ಮೇಲೆ ಡಿಪೆಂಡ್. ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇದು 2 ವೇ ಕಮ್ಯುನಿಕೇಶನ್ ಇರುತ್ತೆ. ಬೇರೆ ಕ್ಯಾಮ್ರಾಗಳಲ್ಲಿ ಮೈಕ್ ಮಾತ್ರ ಬರುತ್ತೆ, ಮೈಕ್ ಮತ್ತೆ LED. ನೈಟ್ ಟೈಮ್ LED ಆನ್ ಆಗುತ್ತೆ, ಕತ್ಲೆ ಆದ ತಕ್ಷಣ ಸೆನ್ಸರ್ ಇಂದ ಲೈಟ್ ಆನ್ ಆಗುತ್ತೆ. ಹಂಗಾಗಿ ನೈಟ್ ಟೈಮ್ ಕಲರ್ ವ್ಯೂ ಸಿಗುತ್ತೆ ನಮಗೆ ಬೇರೆ ಕ್ಯಾಮ್ರಾಗಳಲ್ಲಿ. ಬಟ್ ಬೇರೆ ಕ್ಯಾಮ್ರಾಗಳಲ್ಲಿ 2 ವೇ ಕಮ್ಯುನಿಕೇಶನ್ ಇರಲ್ಲ. ಆ ಕಡೆಯಿಂದ ಯಾರಾದ್ರೂ ಮಾತಾಡ್ತಿದ್ರೆ ಮೈಕ್ ಇರುತ್ತೆ, ಅದ್ರ ಮುಖಾಂತರ ನಾವು ಕೇಳಿಸ್ಕೋಬಹುದು ಅಷ್ಟೇ.
ಈ ಕ್ಯಾಮ್ರಾದಲ್ಲಿ ನಾವು ಕೇಳಿಸ್ಕೊಳ್ಳೋ ಜೊತೆಗೆ ನಾವು ಮಾತಾಡ್ಬೋದು. ಆ ಕಡೆ ಯಾರಾದ್ರೂ ಇದ್ರೆ ಅವ್ರು ಕೇಳಿಸೋ ತರ ನಾವು ಮಾತಾಡ್ಬೋದು. ಹಾಗಾಗಿ ಟೂ ವೇ ಕಮ್ಯುನಿಕೇಶನ್ ಕ್ಯಾಮ್ರಾಗಳು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ನಾರ್ಮಲ್ ಕ್ಯಾಮ್ರಾಗಳ ಕಂಪೇರ್ ಮಾಡ್ತು ಅಂದ್ರೆ ಟೂ ವೇ ಕಮ್ಯುನಿಕೇಶನ್ ಕ್ಯಾಮ್ರಾ ಒಂದು 30 to 40% ಜಾಸ್ತಿ ಇರುತ್ತೆ ಪ್ರೈಸ್. ಇದನ್ನ ಎಲ್ಲೆಲ್ಲಿ ತನಕ ಇನ್ಸ್ಟಾಲೇಷನ್ ಹೋಗ್ತೀರಾ ನೀವು ಮಾಡ್ಕೊಳಕ್ಕೆ? ನರಸೀಪುರ ನಿಯರ್. ಸರ್ವಿಸ್ ಕೂಡ ಕಷ್ಟ ಆಗುತ್ತೆ ಅಂದ್ರೆ ಕಡಿಮೆ ಹೇಳಿದ್ರೆ ಆಗಲ್ಲ. ಅಕಸ್ಮಾತ್ ಏನಾದ್ರು ಇನ್ಸ್ಟಿಟ್ಯೂಷನ್ಸ್ ಆತರ ಏನಾದ್ರು ಇತ್ತು ಅಂದ್ರೆ ಇರುತ್ತೆ. ನಮ್ಮ ಫ್ರೆಂಡ್ಸ್ ಬರ್ತಾರೆ, ಇನ್ನೊಂದು 2-3 ಜನ, ಅವಾಗ ಮಾಡ್ಕೊಡ್ತೀವಿ. ಹೋಗಿ ಮಾಡ್ಕೊಡ್ತೀವಿ. ಆಗ ಅಂದ್ರೆ ಒಂದಿಷ್ಟು ಜಾಸ್ತಿ ಕ್ಯಾಮ್ರಾಸ್ ಇದ್ದು ಫುಲ್ ಇನ್ಸ್ಟಿಟ್ಯೂಷನ್ ಅಥವಾ ಆತರ ಏನಾದ್ರು ಜಾಸ್ತಿ ಕ್ಯಾಮ್ರಾಸ್ ಹಾಕ್ಬೇಕು ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ ಅಂತಲ್ಲಿ ಹೋಗ್ತೀರಾ? ಅಂತ ಕಡೆ ಎಲ್ಲ ಹೋಗ್ತೀವಿ. ಆಗ ಕ್ಯಾಮ್ರಾ ರೆಕಾರ್ಡ್ ಇದ್ದು ಅವರು ಟೈಮ್ ಕೊಡ್ತಾರಂದ್ರೆ ಹೋಗ್ಬೋದು. ಎಮರ್ಜೆನ್ಸಿ ಇರುತ್ತಲ್ಲ ಅಂತ ಕಡೆ ಹೋಗಕ್ ಆಗಲ್ಲ. ಸೊ ಲೋಕಲ್ ಟೆಕ್ನಿಷಿಯನ್ ನೋಡ್ಕೊಂಡು ಅವ್ರು ಇನ್ಸ್ಟಾಲ್ ಮಾಡಿಸ್ಕೋಬೇಕು. ಅಂದ್ರೆ ಸೇಲ್ಸ್ ತಗೊಂಡೋಗಿ ಅಲ್ಲಿ ಅವ್ರಿಗೆ ಗೊತ್ತಿರೋರ ಹತ್ರ ಸೇಲ್ ಬೇಕು ಅಂದ್ರೂ ಕೊಡ್ತೀವಿ. ಅವ್ರು ಬೇರೆ ಯಾವ್ದಾದ್ರು ಬ್ರ್ಯಾಂಡ್ ತಗೋತೀವಿ ಅಂದ್ರು ನಮ್ ಕಡೆನ ಪ್ರೊವೈಡ್ ಮಾಡ್ತೀವಿ. ಇಲ್ಲ ಅಂದ್ರೆ ಇಲ್ಲ ನಾವೆಲ್ಲ ತಗೊಂಡ್ ಬರ್ತೀವಿ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಈ ಕ್ಯಾಮ್ರಾ ಈಗ ನಾರ್ಮಲ್ ಆಗಿ ಬೇರೆ ಕಡೆ ಎಲ್ಲ ಹಾಕಿರ್ತಾರೆ ನೋಡಿ, ಆ ತರ ಇರುತ್ತಾ? ಅಂದ್ರೆ ಇದೇ ಡಿಸೈನ್ ಅಲ್ಲೇ ತಗೋಬೇಕಾ? ಡಿಸೈನ್ ಆ ತರ ಎಲ್ಲ ಕೇಳಲಿಲ್ಲ. ಇದು ಏನು ಒಂಥರ ಸ್ಪ್ರೈಟ್ ಇರುತ್ತೆ ನೋಡಿ, ಬಾಕ್ಸ್ ತರ ಈಚೆ ಹಾಕಿದಿರಲ್ಲ ಅಲ್ಲಿ ಮನೆಗೆ. ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್? ಇದು ಅದನ್ನೇ ಕೇಳಿದ್ದು. ಏನ್ ಹೇಳ್ಬಿಟ್ಟು ನಾವೇನ್ ಮಾಡೋಣ, ನಮಗ್ ಗೊತ್ತಿಲ್ಲ ನಿಮ್ CC ಕ್ಯಾಮ್ರಾ ಬಗ್ಗೆ ಅಷ್ಟೊಂದು ಏನಂತ ಕೇಳ್ಬೇಕು ಅಂತ. ಅದಕ್ಕೆ ಡಿಸೈನ್ ಅಂತ ಆದ್ರೆ ಇಂತದೆಯಾ ಗೈಸ್. ನಿಮ್ಮಲ್ಲಿ ಯಾರಾದ್ರೂ CC ಕ್ಯಾಮ್ರಾ ಹಾಕ್ಸ್ಬೇಕು ಅಂತ ಇದ್ರೆ ಬೇಕಾದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಹೊರಗಡೆ ಇದ್ದು ನಾನು ಅಂಗಡಿಲಿದ್ರೆ ಕ್ಯಾಮ್ರಾ ಮುಖಾಂತರನೇ ಮಾತಾಡ್ಬೋದು ಅಂತ ಹೇಳಿ ಅಲ್ವಾ? ವಾಯ್ಸ್ ತುಂಬಾ ಲೌಡ್ ಆಗಿ ಬರುತ್ತಾ? ಏನು ಅಂದ್ರೆ ಒಂದ್ ಲೆವೆಲ್ಗೆ ಇವಾಗ ಇನ್ನೊಂದು ಕ್ಯಾಮ್ರಾ ಹಾಕ್ಬಿಟ್ರೆ ಮುಗಿತಲ್ವಾ? ಇದೊಂದು ಅಲ್ಲೊಂದು ಇಲ್ಲೊಂದು. ಸೊ ಇವತ್ತಿಗೆ CC ಕ್ಯಾಮ್ರಾ ವರ್ಕ್ ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ. ಶಾಪ್ ಒಳಗೆ ಏನಾದ್ರು ಎಲ್ಲ ಫುಲ್ ಕ್ಲೋಸ್ ಮಾಡ್ಬಿಟ್ಟು ಹಿಂಗೆ ಒಂದ್ ಅರ್ಧ ಗಂಟೆ 1 ಗಂಟೆ ಟೈಮ್ ಹಿಂಗೆ ಕೂತ್ಬಿಟ್ರೆ ತುಂಬಾ ಎದ್ದು ಹೋಗಂಗಿಲ್ಲ. ಇಲ್ಲಿಗೆ ನಮ್ಮ ಗುರುಗಳದ್ದು ಫೋಟೋ ಬರುತ್ತೆ, ಈ ಫೋಟೋ ಬರುತ್ತೆ. ಮಾಡ್ಸಿಟ್ವಿ, ಬಟ್ ಇನ್ನ ವರ್ಕ್ ಕಂಪ್ಲೀಟ್ ಆಗಿಲ್ಲ ಅಂತ ಹಾಕಿಲ್ಲ ನಾವು. ಸೊ ಶಾಪ್ಗೆ ಬೇಕಾಗಿದ್ದಂತಹ ಕ್ಯಾಮ್ರಾಸ್ ಎಲ್ಲಾನು ಫಿಟ್ ಆಯ್ತು. ಇನ್ನು ಮೇಲ್ಗಡೆ ಹಾಕ್ತಿತ್ತು ಮನೆಗೆ. ಶಾಪ್ ಎಲ್ಲ ಕಂಪ್ಲೀಟೆಡ್. ಸೊ ಗೈಸ್, ಯಾರಿಗಾದ್ರೂ CC ಕ್ಯಾಮ್ರಾ ರಿಕ್ವೈರ್ಮೆಂಟ್ ಇತ್ತು ಅಂತ ಅಂದ್ರೆ ನಾನು ಇಲ್ಲಿ ನಂಬರ್ ಹಾಕಿರ್ತೀನಿ, ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬಹುದು. ಇವತ್ತಿಗೆ ನಮ್ಮ ಮನೆಗೆ ಮತ್ತೆ ಅಂಗಡಿಗೆ CC ಕ್ಯಾಮ್ರಾ ಎಲ್ಲ ಹಾಕಿ ಮುಗೀತು. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.